ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅದನ್ನು ನಿವಾರಿಸಲಾಗಿದೆ. ಆ ಒಂದು ಸಂತೋಷವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಿಸ್ಟರ್ ನಾಗರಾಜ್ ಗರ್ಗೇಶ್ವರಿ, ಪ್ರೆಸಿಡೆಂಟ್ ಅಂಡ್ ಹೋಲ್ ಟೈಮ್ ಡೈರೆಕ್ಟರ್ ಆಫ್ ಆಟೋಮೇಟಿವ್ ಎಕ್ಸೆಲ್ಸ್, ಇವರು ಆಗಮಿಸಿರ್ತಾರೆ. ಇವರಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಿಸ್ಟರ್ ವಿನಾಯಕ್ ಭಟ್, ಸೀನಿಯರ್ ಜನರಲ್ ಮ್ಯಾನೇಜರ್ ER and IR, ಇವರು ಕೂಡ ಆಗಮಿಸಿರ್ತಾರೆ. ಇವರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಿಸ್ಟರ್ ದೇವದಾಸ್ ಪಾಂಡ, ಲೀಗಲ್ ಸೆಕ್ರೆಟರಿ, ಇವರು ಕೂಡ ಆಗಮಿಸಿರ್ತಾರೆ. ಇವರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಶ್ರೇಯಸ್ ಅಲ್ವಾ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಅಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಇವರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸೀನಿಯರ್ VP ಕರ್ನಾಟಕ ರೀಜನ್ ಅಪೋಲೋ BGS ಆಸ್ಪತ್ರೆ ಮೈಸೂರು, ಇವರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಂತಹ ಸ್ವಾಗತ. ಹಾಗೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಅಮನ್ ನಾಯಕ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಶಸ್ತ್ರಚಿಕಿತ್ಸೆಯ ಫಲಾನುಭವಿಗಳಾದಂತಹ ಮಕ್ಕಳು ಹಾಗೆ ಅವರ ಪೋಷಕರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಮಸ್ಕಾರ. ಎಸ್ಪೆಷಲಿ ಮಕ್ಕಳುಗಳಿಗೆ ಸ್ವಾಗತ. ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ಆಟೋಮೋಟಿವ್ ಎಕ್ಸೆಲ್ಸ್ ನಿಮಗೆ ತಿಳಿದಿರೋಂಗೆ ಹೆಸರಾಂತ ಒಂದು ಕಾರ್ಖಾನೆ ಅಥವಾ ಸಂಸ್ಥೆ ಮೈಸೂರಿನಲ್ಲಿ. ಸೊ ನಮ್ಮ ಸಂಸ್ಥೆಯಿಂದ CSR ವತಿಯಿಂದ ನಾವು ಈ ಏನು ಧನವಿದೆ ಅದನ್ನು ಎಲ್ಲಿ ಉಪಯೋಗಿಸ್ಬೋದು ಅಥವಾ ಎಲ್ಲಿ ತೊಡಗಿಸ್ಕೋಬೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ, ಸೊ ವಿ ಗಾಟ್ ಅ ವೆರಿ ಗುಡ್ ಸಜೆಷನ್ ಫ್ರಮ್ ಅಪೋಲೋ ಟೀಮ್, ಬಿಕಾಸ್ ದೇ ಆಲ್ರೆಡಿ ಐಡೆಂಟಿಫೈಡ್ ಕೆಲವು ಮಕ್ಕಳು ಅವರಿಗೆ ಕ್ಲಬ್ ಫುಟ್ ಇಂದ ತೊಂದರೆಗೊಳಗಾಗಿದ್ದರು. ಅದನ್ನು ಹೇಗೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ನಿವಾರಿಸ್ಬೋದು ಅಂತಂದ್ಬಿಟ್ಟು, ಸೊ ಈ ಫಲಾನುಭವಿಗಳನ್ನು ಅವರು ಮಾಡಿ ಮೇಕಿಂಗ್ ಶೂರ್ ದಟ್ all of them that we could fund this noble cause. So this is not the first time we are doing with Apollo. We have many programs that we have worked together. What stands out is this institution's dedications, their concern to the society, and then also the capability and infrastructure of what they have in every hospital they have. So special thanks to Dr. Shreyas. Thank you very much, sir. Because at the end of the day, ಚಿಕ್ಕ ಮಕ್ಕಳಿನಲ್ಲಿ ಯಾವುದೇ ಒಂದು ನ್ಯೂನತೆ ಇದೆ ಅದನ್ನು ಚಿಕ್ಕ ವಯಸ್ಸಿನಲ್ಲೇ ಅದನ್ನು ನಿವಾರಿಸಿದ್ರೆ ಅವರು ಮುಂದೆ ಅವರ ಕನಸು ಏನಿರುತ್ತೆ, ವಾಟ್ ಎವರ್ ದೇರ್ ಡ್ರೀಮ್ಸ್ ಆರ್, ದೇ ಕ್ಯಾನ್ ಗೋ ಆಫ್ಟರ್ ದಟ್. ಆ ಮಟ್ಟಿಗೆ ಆ ಪೋಷಕರ ಇನ್ನೂ ಒಂದು ಕಾಳಜಿ ಇರುತ್ತೆ ಅಥವಾ ಒಂದು ಭಾರ ಇರುತ್ತೆ, ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ಈ ಕಾರ್ಯಕ್ರಮದ ಮೂಲಕ ಅದನ್ನ ಕಮ್ಮಿ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಒನ್ಸ್ ಅಗೇನ್ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಲೀಗಲ್ ಅಡ್ವೈಸರ್ಗೂ ಸಹ ವೆಲ್ಕಮ್ ಹೇಳ್ತಾ, ನಮ್ಮ ಏನು ಪೇಷಂಟ್ ಮತ್ತು ಪೇಷಂಟ್ ಪೋಷಕರು ಏನು ಬಂದಿರೋ ಅವ್ರಿಗೂ ಸಹ ವೆಲ್ಕಮ್ ಹೇಳ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಒಂದು ಎರಡನೇದು, ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಆಟೋಮೇಟಿವ್ ಎಕ್ಸೆಲ್ ಅವ್ರಿಗೆ. ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಖಾಂತರ ಏನು 19 ಜನ ಮಕ್ಕಳಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ, ಇದು ತುಂಬ ಶ್ಲಾಘನೀಯವಾದಂಥ ಕೆಲಸ. ಸೊ ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದಿ sir and all of you. Thank you very much for this initiative what you taken in under this whole CSR activity, and it just could be another CSR activity ನಿಮಗೆ. ಆದರೆ ಇಷ್ಟು 19 ಮಕ್ಕಳಿಗೆ ಒಂದು ಪುನರ್ಜನ್ಮ ಕೊಟ್ಟ ಹಾಗೆ ಇದು. ಸೊ ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಹೃದಯ ತುಂಬ ನಿಮಗೆ ಧನ್ಯವಾದ ಹೇಳ್ತೇನೆ. ಈ ಕ್ಲಬ್ ಫುಟ್ ಅಂತ ಏನಕ್ಕೆ ಅಥವಾ ಸೆರೆಬ್ರಲ್ ಪ್ಯಾಲ್ಸಿ ಅಂತ ನಾವೇನು ಐಡೆಂಟಿಫೈ ಮಾಡಿ 19 ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟಕ್ಕೆ ನಾವು ಏನು ಏರ್ಪಾಡು ಮಾಡಿದ್ವಿ ಇವರು ಸ್ಪಾನ್ಸರ್ಶಿಪ್ ಒಟ್ಟಿಗೆ, ಇದು ಒಂಥರ ಪ್ರಿವೈಲಿಂಗ್ ಡಿಸೀಸ್ ಅಂತ ಹೇಳೋಕ್ಕಾಗತ್ತೆ, ಡಿಸಬಿಲಿಟಿ ಅಂತ ಹೇಳಬೇಕು. ಸುಮಾರು ಕೇಸಸ್ ಇರುತ್ತೆ. ಬಹುಶಃ ನಮ್ಮ ದೇಶದಲ್ಲಿ ಈಗ ಡಾಕ್ಟರ್ ಬೆಳಗ್ಗೆ ಶ್ರೇಯಸ್ ಹತ್ರ ಮಾತಾಡ್ತಾ ಇದ್ದೆ, 1000ಕ್ಕೆ 1 ಮಗು ಈ ಥರ ಒಂದು ಡಿಫಾರ್ಮಿಟಿ ಹುಟ್ಟುತ್ತಂತೆ. ಅಂದರೆ ಕ್ಲಬ್ ಫುಟ್ ಆಗಿ, ಅಂದರೆ ದಿನಕ್ಕೆ 150 ಮಕ್ಕಳು ಹುಟ್ಟುತ್ತಾರೆ ಈ ಥರ ಒಂದು ಡಿಸಬಿಲಿಟಿ ಆಗಿ.
ಸೊ ನೀವು ವರ್ಷಕ್ಕೆ ಲೆಕ್ಕ ಹಾಕೊಂಡು ಎಷ್ಟು ಜನ ಇರ್ತಾರೆ ಅಂತ. ಅದೇ ರೀತಿ ಸೆರಿಬ್ರಲ್ ಪ್ಯಾಲ್ಸಿ, ಅದು ಏನು ಮೆದುಳಲ್ಲಿ ಇಂಪ್ಯಾಕ್ಟ್ ಆಗಿ ಅವರು ಆಗುವಂಥ ಡಿಸಬಿಲಿಟೀಸ್ ಏನಿರುತ್ತೆ ಅದು ಸಹ ಇಲ್ಲಿ ನಾವು ಈ 19 ಮಕ್ಕಳಲ್ಲಿ ಒಂದು 9 ರಿಂದ 10 ಮಕ್ಕಳು ಅದನ್ನು ಟ್ರೀಟ್ ಮಾಡಿದ್ದಾರೆ. ಅವ್ರಿಗೂ ಒಂದು ಪುನರ್ಜನ್ಮನ ಕೊಟ್ಟಿದ್ದಾರೆ. ಅವರು ಸಹ ಕ್ಲಬ್ ಫುಡ್ 1,000ರಲ್ಲಿ 1 ಆದರೆ ಈ ಸೆರಿಬ್ರಲ್ ಪ್ಯಾಲ್ಸಿ ಇನ್ಸಿಡೆಂಟ್ಸ್ ಬಂದು 1000ಕ್ಕೆ 3 ಇರುತ್ತೆ. ಇದು 2 ಪಟ್ಟು ಜಾಸ್ತಿ. ಸೊ ಏನು ಇವರ ಒಂದು ಸಣ್ಣ ಪ್ರಯತ್ನ ಏನಿದೆ ಖಂಡಿತವಾಗ್ಲೂ ಮುಂದಕ್ಕೆ ಇದು ಒಂದು ಪ್ರೇರಣೆ ಆಗುತ್ತೆ. ಭಾಳ ಜನಕ್ಕೆ ಇದು ಒಂದು ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚಿನ ಈ ಥರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ. ದೇಶದಾದ್ಯಂತ ಇವಾಗ ನ್ಯಾಷನಲ್ ಪ್ರೋಗ್ರಾಮ್ ಅಂತ ತಗೊಂಡ್ಬಿಟ್ರೆ ನ್ಯಾಷನಲ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಂತ ಏನಿದೆ ಆ ಪ್ರೋಗ್ರಾಮ್ ಕೆಳಗಡೆ ನ್ಯಾಷನಲ್ ಲೆವೆಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು 2030ಕ್ಕೆ ರನ್ ಫ್ರೀ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು 70% ಇದನ್ನು ಸಾಲ್ವ್ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ದಾರಂತೆ. ಅದನ್ನು ರನ್ ಫ್ರೀ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು 2030 ಮುಗಿಸ್ಬೇಕು ಅಂತ. ಆ ಥರ ಒಂದು ಸುಮಾರು 400+ ಕ್ಲಿನಿಕ್ ಇದೆ ದೇಶದಾದ್ಯಂತ, ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ. ಸೊ ಅದು ದೇಶದಾದ್ಯಂತ ಮಾಡುವಂಥ ಗೌರ್ಮೆಂಟ್ ಮಾಡುವಂಥ ಕೆಲಸ. ಆದರೆ ಒಂದು ಸಂಸ್ಥೆಯಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರು ಇಷ್ಟು ಒಂದು ಕೆಲಸ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಕವರಿಂಗ್ ದಿಸ್ ಪರ್ಟಿಕ್ಯುಲರ್ ನ್ಯೂಸ್ ಫಾರ್ ಅಸ್. ಥ್ಯಾಂಕ್ ಯು. I thank the management of Automotive Axle company for coming forward to treat all these kids who are underprivileged and changing their life. And I also thank Mr. Bhatisha Reddy, who never said no to me when I approached this. I would like to just showcase 2 patients. You can see on the screen out of the 19. And this is one. This is how he was walking with assistance. The other video, please. Palsy. Yes, can we move the video? Faces are not covered. Yeah, this you can take. Yes, can we play the video? This is how his legs are totally bowed and difficulty in walking. And the next photograph you will see that his legs are absolutely straight. This surgery took us around 4.5-5 hours with correcting the thigh bone as well as the leg bones so that he can have a confident life. Can we go to the next? This is today. He is walking today independently. His work under progress. It will take around 6 more months to complete. ಇವನಿಗೆ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಇದ್ದರು. ನಾವಿಬ್ಬರು ಅಕ್ಕ ತಂಗಿರು. ಇವನಿಗೆ ಎಲ್ಲೂ ಆಸ್ಪತ್ರೆಯಲ್ಲೆಲ್ಲ ತೋರಿಸ್ತು ಸರ್, ಎಲ್ಲೂ ಸರಿಯಾಗಿ ಮಾಡಲಿಲ್ಲ. ಶ್ರೇಯಸ್ ಸರ್ ಹತ್ರ ಬಂದಿದ್ವು, ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರ್. ಅವ್ರು ಶ್ರೇಯಸ್ ಸರ್ ಮಾಡಾದ್ಮೇಲೆ ನಮ್ಮ ಹುಡುಗ ಚೆನ್ನಾಗಿ ಎಲ್ಲ ಕಡೆಯೂ ನಡೀತಾ ಇದ್ದಾನೆ ಸರ್. ಇವಾಗ ಕಂಪ್ನಿ ಕಡೆಯಿಂದನೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಸರ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಪ್ರಾರಂಭದಲ್ಲಿ ಅನುಕೂಲವಾಗಿ ನಡೀತಾ ಇದೆ. ಈ ಆಗಿರುವ ಇದು ನಡೆಗೂ ಈಗಿನ ನಡೆಗೂ ಹೇಗಿದೆ? ಇಲ್ಲ ಸರ್, ತುಂಬ ಚೆನ್ನಾಗಿ ನಡೀತಿದ್ದಾನೆ. ಸ್ಟ್ರೈಟಾಗೆ ನಡೀತಿದ್ದಾನೆ ಸರ್ ಇವಾಗ. ಸ್ಟ್ರೈಟಾಗಿ ನಡೀತಿದ್ದಾನೆ. ಯಾವುದೇ ರೀತಿ ತೊಂದರೆ ಇಲ್ಲ ಸರ್, ಏನೂ ಇಲ್ಲ ಇವಾಗ. ಮೊದಲು ಏನಾದ್ರು ತೊಂದರೆ ಆಗಿ ಪೇಯ್ನ್ ಏನಾದ್ರು ಬರ್ತಾ ಇದೆ ಸರಿ. ನನ್ನ ಪಾಪುಗೆ ನಡೆಯೋಕ್ಕೆ ಸಮಸ್ಯೆ ಇತ್ತು, ಆಮೇಲೆ ಮಂಡಿ ಭಾಗ ಮತ್ತೆ ಸಮಸ್ಯೆ ಇತ್ತು. ಅದನ್ನು ತುಂಬ ಹಾಸ್ಪಿಟಲ್ಗಳಲ್ಲಿ ತೋರಿಸಿದ್ವಿ ಸರ್ ಸರ್ಜರಿಗೆ ಏನಾದ್ರು ರೆಫರ್ ಮಾಡ್ತಾರಾ ಏನು ಅಂತಂದರೆ ಯಾರೂ ಸಹ ಏನೂ ಹೇಳಲಿಲ್ಲ. ಅದು ನಾವು ಒಂದು ಸಂದೀಪ್ ಸರ್ ಅಂತ ಹೇಳಿ ಅವ್ರ ಕಡೆಯಿಂದ ಹೇಳಿ ಶ್ರೇಯಸ್ ಸರ್ಗೆ ತೋರಿಸೋದಕ್ಕೆ ಅವರು ಇಲ್ಲ ಸರ್ಜರಿ ಮಾಡ್ಬೋದು ಅಂತಂದು ಸರ್ಜರಿ ಮಾಡಿಕೊಟ್ರು. ಈಗ ಮುಂಚೆಗಿಂತ ತುಂಬ ಬೆಟರ್ ಆಗಿದ್ದಾರೆ. ನಡೆಯೋದು ತುಂಬ ಕಷ್ಟ ಇತ್ತು, ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋದು ಸಹ ಕಷ್ಟ ಇತ್ತು. ಈಗ ಅವ್ನ ಕೆಲಸ ಅವನೇ ಮಾಡ್ಕೊಂಡು ಇಂಡಿಪೆಂಡೆಂಟಾಗಿ ನಡೆಯೋಂಗೆ ಮಾಡಿಕೊಟ್ಟಂಥ ಶ್ರೇಯಸ್ ಸರ್ ಮತ್ತು ಈ ಹಾಸ್ಪಿಟಲ್ಗೆ ಮತ್ತು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಸರ್ಗಳಿಗೂ ತುಂಬ ಹೃದಯದ ಧನ್ಯವಾದ.